ಫ್ರೆಂಡ್ಸ್, ನಾವು ಮೀಶೋನಲ್ಲಿ ಯಾವುದೇ ವಸ್ತುಗಳನ್ನು ಆರ್ಡ್ರ್ ಮಾಡಿರ್ತೀವಲ್ಲ, ನಾವು ಆರ್ಡ್ರ್ ಮಾಡಿರ್ತಕ್ಕಂಥ ವಸ್ತುಗಳು ನಮಗೆ ಇಷ್ಟ ಆಗಿಲ್ಲ ಅಂದರೆ ಅವುಗಳನ್ನು ರಿಟರ್ನ್ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಮೀಶೋನಲ್ಲಿ ಆರ್ಡ್ರ್ ಮಾಡಿರ್ತಕ್ಕಂಥ ವಸ್ತುಗಳನ್ನು ನೀವು ರಿಟರ್ನ್ ಮಾಡಬೇಕಂದ್ರೆ ನೀವು ಗೂಗಲ್ ಕ್ರೋಮ್ನಿಂದ ಕೂಡ ನಿಮ್ಮ ಅಕೌಂಟಿಗೆ ಲಾಗಿನ್ ಆಗಿ ರಿಟರ್ನ್ ಮಾಡ್ಬೋದು, ಅಥವಾ ನೀವು ಮೀಶೋ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಮೀಶೋ ಅಪ್ಲಿಕೇಶನ್ನ ಓಪನ್ ಮಾಡಿ. ಫ್ರೆಂಡ್ಸ್, ನೀವು ಮೀಶೋ ಅಪ್ಲಿಕೇಶನ್ನ ಓಪನ್ ಮಾಡಿದರೆ ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಆರ್ಡರ್ ಮಾಡಿರ್ತಕ್ಕಂಥ ವಸ್ತುಗಳನ್ನು ನೀವು ರಿಟರ್ನ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ನಿಮಗೆ ಮೈ ಆರ್ಡರ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಮೈ ಆರ್ಡರ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಇಲ್ಲಿ ನಿಮಗೆ ನೀವು ಎಲ್ಲ ಪ್ರಾಡಕ್ಟ್ಗಳನ್ನು, ಅಂದರೆ ನೀವು ಯಾವ ಯಾವ ಪ್ರಾಡಕ್ಟ್ಗಳನ್ನು ಬುಕ್ ಮಾಡಿರ್ತೀರಲ್ಲ ಆ ಎಲ್ಲ ಪ್ರಾಡಕ್ಟ್ಗಳ ಲಿಸ್ಟ್ ಇಲ್ಲಿ ನಿಮಗೆ ತೋರಿಸುತ್ತೆ. ನೀವು ಯಾವ ಪ್ರಾಡಕ್ಟನ್ನು ರಿಟರ್ನ್ ಮಾಡಬೇಕಂತ ಅಂದ್ಕೊಂಡಿದ್ರೋ ಆ ಒಂದು ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಆ ಒಂದು ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ನಂತರ ನೀವಿಲ್ಲಿ ಸ್ವಲ್ಪ ಕೆಳಗಡೆ ಬನ್ನಿ. ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ರಿಟರ್ನ್ ಆರ್ ಎಕ್ಸ್ಚೇಂಜ್ ಆರ್ಡರ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ನೀವು ಆ ಒಂದು ಪ್ರಾಡಕ್ಟ್ನ ರಿಸೀವ್ ಮಾಡ್ಕೊಂಡಿದ್ದೀರಾ ಇಲ್ವಾ ಅಂತ ಕೇಳುತ್ತೆ. ಇಲ್ಲಿ ಎಸ್ ರಿಸೀವ್ಡ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ರೀಸನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ನೀವು ರಿಟರ್ನ್ ಮಾಡ್ತಾ ಇದ್ದೀರಿ ಅಂತೇಳಿ ಆ ಒಂದು ರೀಸನನ್ನು ಇಲ್ಲಿ ನೀವು ಕೊಡಬೇಕಾಗುತ್ತೆ. ನಿಮಗೆ ಇಷ್ಟ ಬಂದ ರೀಸನನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ಇಶ್ಯೂವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಏನು ಇಶ್ಯೂ ಇದೆ ಅಂತ ಆ ಒಂದು ಇಶ್ಯೂವನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಅಲ್ಲೇ ಕೆಳಗಡೆ ಬನ್ನಿ. ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಎರಡು ಆಪ್ಷನ್ ಕಾಣುತ್ತೆ, ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಅಂತ ಆಫರ್ ಕಾಣುತ್ತೆ. ಇಲ್ಲಿ ನೀವು ರಿಟರ್ನ್ ಮಾಡ್ತೀರಾ ಅಥವಾ ಎಕ್ಸ್ಚೇಂಜ್ ಮಾಡ್ತೀರಾ ಅಂತೇಳಿ ಆಪ್ಷನ್ ಇರುತ್ತೆ. ನೀವು ರಿಟರ್ನ್ ಮಾಡ್ತಾ ಇದ್ದರೆ ರಿಟರ್ನ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಚೇಂಜ್ ಮಾಡ್ಕೋತೀವಿ ಅಂದರೆ ಎಕ್ಸ್ಚೇಂಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಎಕ್ಸ್ಚೇಂಜ್ ಆಫರ್ ಅವೈಲೇಬಲ್ ಇದ್ದರೆ ಅವೈಲೇಬಲ್ ಅಂತ ತೋರಿಸುತ್ತೆ. ಒಂದು ವೇಳೆ ಇಲ್ಲ ಅಂದರೆ ನೀವು ರಿಟರ್ನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಇಲ್ಲಿ ನಿಮಗೆ ಅಡ್ರೆಸ್ ತೋರಿಸುತ್ತೆ, ಪಿಕಪ್ ಅಡ್ರೆಸ್ಸು. ಆ ಒಂದು ಅಡ್ರೆಸ್ಗೆ ಬಂದು ಪಿಕಪ್ ಮಾಡ್ಕೋಬೇಕಾ ಅಥವಾ ಬೇರೆ ಅಡ್ರೆಸ್ಗೆ ಬಂದು ರಿಟರ್ನ್ ಪಿಕಪ್ ಮಾಡ್ಕೋಬೇಕಂತೇಳಿ ನಿಮಗೆ ಅಲ್ಲಿ ಆಪ್ಷನ್ ತೋರಿಸುತ್ತೆ. ನೀವು ಮೊದಲು ಕೊಟ್ಟಿರ್ತಾರಲ್ಲ ಅದೇ ಅಡ್ರೆಸ್ ಆದರೆ ಅಲ್ಲಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಬೇರೆ ಅಡ್ರೆಸ್ಗೆ ಬಂದು ಪಿಕಪ್ ಮಾಡ್ಕೋಬೇಕಂದ್ರೆ ಅಡ್ರೆಸ್ಸನ್ನು ಎಡಿಟ್ ಮಾಡಿಕೊಂಡು ಆ ನಂತರ ಕೆಳಗಡೆ ಇರುವ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೀವಿಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮಗೆ ಇಲ್ಲಿ ಪೇಮೆಂಟ್ ಮೆಥಡ್ ತೋರಿಸುತ್ತೆ. ಅಂದರೆ ನೀವು ಆ ಒಂದು ಪ್ರಾಡಕ್ಟಿಗೆ ಅಮೌಂಟನ್ನು ಪೇ ಮಾಡಿರ್ತೀರಲ್ಲ, ನೀವು ಪೇ ಮಾಡಿರ್ತಕ್ಕಂಥ ಅಮೌಂಟು ನಿಮಗೆ ಯಾವ ಅಕೌಂಟಿಗೆ ಬರಬೇಕು, ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರಬೇಕಾ ಅಥವಾ UPI ಅಕೌಂಟಿಗೆ ಬರಬೇಕಾ ಅಂತೇಳಿ ಇಲ್ಲಿ ಪೇಮೆಂಟ್ ಮೆಥಡ್ ಕೇಳುತ್ತೆ. ನೀವಿಲ್ಲಿ ಪೇಮೆಂಟ್ ಮೆಥಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಜೆಷನ್ ಮಾಡೋದೇನೆಂದರೆ UPI ಪೇಮೆಂಟ್ ಮೆಥಡನ್ನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ನಿಮ್ಮ ಪ್ರಾಡಕ್ಟ್ ಪಿಕಪ್ ಮಾಡಿಕೊಂಡ 15 ನಿಮಿಷ ಆದಮೇಲೆ ನಿಮಗೆ ಅಮೌಂಟು ನೀವು ಆ ಒಂದು ಪ್ರಾಡಕ್ಟಿಗೆ ಪೇ ಮಾಡಿರ್ತೀರಲ್ಲ ಆ ಒಂದು ಪೇ ಮಾಡಿರ್ತಕ್ಕಂಥ ಅಮೌಂಟು ನಿಮ್ಮ UPI ಅಕೌಂಟಿಗೆ ಬಂದು ಜಮಾವಣೆ ಆಗುತ್ತೆ, ನೀವು UPI ID ಕೊಟ್ಟಿದ್ದರೆ. ಒಂದು ವೇಳೆ ನೀವು ಬ್ಯಾಂಕ್ ಅಕೌಂಟಿಗೆ ಕೊಟ್ಟಿದ್ದರೆ, ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿದ್ದರೆ ಅದು ನಿಮಗೆ 3 ರಿಂದ 5 ದಿನ ಬೇಕಾಗುತ್ತೆ ನಿಮ್ಮ ಅಮೌಂಟ್ ನಿಮಗೆ ಬರಬೇಕಾದ್ರೆ. ಅದಕ್ಕಾಗಿ ನೀವಿಲ್ಲಿ UPI IDನ ನೀವಿಲ್ಲಿ ಆ್ಯಡ್ ಮಾಡಿ. UPI ID ಆ್ಯಡ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಇರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ, ರಿಟರ್ನ್ ರಿಕ್ವೆಸ್ಟ್ ಸಬ್ಮಿಟೆಡ್ ಅಂತ ಬರುತ್ತೆ. ಈ ರೀತಿಯಾಗಿ ಬಂದರೆ ನೀವು ರಿಟರ್ನ್ಗೆ ಸಬ್ಮಿಟ್ ಮಾಡಿದ್ದೀರಿ ಅಂದರ್ಥ. ಸೊ ಆ ನಂತರ ನಿಮಗೆ ಡೆಲಿವರಿ ಬಾಯ್ಸ್ ನಿಮಗೆ ಕಾಲ್ ಮಾಡ್ತಾರೆ ಪಿಕಪ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಪ್ರಾಡಕ್ಟನ್ನು. ಆ ನಂತರ ನಿಮ್ಮ ಪ್ರಾಡಕ್ಟ್ ಏನಿರುತ್ತಲ್ಲ ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು, ಅಂದರೆ ಯಾವ ಥರ ಬಂದಿತ್ತು ಅದೇ ರೀತಿಯಾಗಿ ಚೆನ್ನಾಗಿ ನೀವು ಅವರಿಗೆ ರಿಟರ್ನ್ ಕೊಟ್ಬಿಡಿ. ಆ ನಂತರ ನಿಮ್ಮ ಅಮೌಂಟು ನಿಮ್ಮ ಅಕೌಂಟಿಗೆ, ಅಂದರೆ ನೀವು ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ದರೆ ಬ್ಯಾಂಕ್ ಅಕೌಂಟಿಗೆ ಅಥವಾ UPI ID ಕೊಟ್ಟಿದ್ದರೆ UPI IDಗೆ ನಿಮ್ಮ ಅಮೌಂಟ್ ರೀಫಂಡ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ತುಂಬಾ ಸುಲಭವಾಗಿ ಮೀಶೋನಲ್ಲಿ ಯಾವುದೇ ವಸ್ತುಗಳನ್ನು ರಿಟರ್ನ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್.